ಕಾಡುಗುಜ್ಜನಹಳ್ಳಿ ಉರುಡಿಗೆರೆ ಹೋಬಳಿ ಸಮೀಪ ಎಗ್ಗಿಲ್ಲದೆ ಅಕ್ರಮ ಮಣ್ಣು ಸಾಗಾಟ ನಡೆದಿದೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಶ್ರೀ ಬೈಲಾಂಜನೇಯ ಸ್ವಾಮಿ ಸುಕ್ಷೇತ್ರ ಕಾಡುಗುಜ್ಜನಹಳ್ಳಿ ತುಮಕೂರು ದೇವಸ್ಥಾನದ ಸಮೀಪವೇ ಜೆಸಿಬಿ ಮೂಲಕ ಅಕ್ರಮವಾಗಿ ಮಣ್ಣು ಅಗೆದು ಲಾರಿಗಳ ಮೂಲಕ ಅಕ್ರಮವಾಗಿ ಮಣ್ಣು ಎತ್ತುವಳಿ ಮಾಡಿಕೊಂಡು ಹೋಗ್ತಿದ್ದಾರೆ. ಸುಮಾರು ಅಡಿ ಆಳದವರೆಗೆ ಮಣ್ಣು ಅಗಿತಾ ಇರುವುದು ಬೆಳಕಿಗೆ ಬಂದಿರುವುದು ದುರದೃಷ್ಟಕರವೇ ಹೌದು. ಅಷ್ಟೇ ಅಲ್ಲದೆ ಗ್ರಾಮಸ್ಥರು ಹೇಳುವ ಪ್ರಕಾರ ಸುಮಾರು ದಿನಗಳಿಂದ ಮಣ್ಣು ಮಾಫಿಯಾ ನಡೀತಾ ಇದೆ. ಅನೇಕ ಲಾರಿಗಳಲ್ಲಿ ಅಕ್ರಮವಾಗಿ ಮಣ್ಣನ್ನ ತೆಗಿತಾ ಇದ್ದಾರೆ. ಈ ರೀತಿ ಅಕ್ರಮ ಮಣ್ಣು ಕೊಂಡೊಯ್ತಾ ಇದ್ರೂ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಅಕ್ರಮವಾಗಿ ಮಣ್ಣು ಸಾಗಾಟವನ್ನ ತಡೆಗಟ್ಟುವಂತೆ ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಮನವಿ ಮಾಡಿದ್ರು ಸುಮ್ಮನಿದ್ದಾರೆ. ಯಾಕೆ ಅವರು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರಾ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲೇ ಇದ್ದಂತಹ ಬೆಸ್ಕಾಂ ಕಂಬಕ್ಕೂ ಕೂಡ ತೀವ್ರ ಹಾನಿ ಉಂಟಾಗಿದ್ದು, ಇದನ್ನ ನಾವು ಪ್ರಶ್ನೆ ಮಾಡಲು ತೆರಳಿದ ಸಂದರ್ಭದಲ್ಲಿ ಇದ್ದ ಲಾರಿಯ ನಂಬರ್ KA 06 AA 6390 ಲಾರಿ ನಿಂತಿತ್ತು. ಮುಂದುವರೆದು ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಧಮಕಿ ಹಾಕಲು ಮುಂದಾದ್ರು. ಇದರಲ್ಲಿ ನಮ್ಮ ಪಾತ್ರ ಏನಿಲ್ಲ, ನೇರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮ್ಮ ಸಮಾಜದಲ್ಲಿ ಬಡವ ಬಡವನಾಗೆ ಉಳಿಬೇಕಾ, ಶ್ರೀಮಂತ ಶ್ರೀಮಂತನಾಗೆ ಹೋಗ್ತಾ ಇರಬೇಕಾ? ಹಾಗಾದ್ರೆ ಎಗ್ಗಿಲ್ಲದೆ ಮಣ್ಣು ಸಾಗಾಣಿಕೆಗೆ ಯಾವಾಗ ಬ್ರೇಕ್ ಬೀಳುತ್ತೆ? ಗೃಹ ಸಚಿವರೇ ಉತ್ತರಿಸಿ.